ತಿಳಿಸಿ ಅಂತ ಓಕೆ ಹೇಳಿ ಸರ್. ಸರಿ ಸರ್, ಈಗ ಮಧ್ಯಪ್ರದೇಶ ಎಮ್ಮೆಲ್ಎಗಳು ಬರ್ತಾ ಇದ್ರೆ ಏನ್ ಸರ್, ಏನ್ ಬರ್ತಾರೆ, ಏನ್ ವಿಶೇಷ? ಎಲ್ಲ ಗೊತ್ತಿಲ್ವಾ ನಿಮಗೆ? ಎಲ್ಲ ನೀವೇ ಹೊಡಿತಾ ಇದ್ರೆ ಆಲೆ ರಾಜ್ಯಸಭಾ ಚುನಾವಣೆ ಐತಿ. ಆ ದೃಷ್ಟಿಯಿಂದ ಈಗ ನಾವು ನಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಅಂತವ್ರೆ, ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದವ್ರೆ. ಎಷ್ಟ್ ಜನ ಬರ್ತಾರೆ? ಎಷ್ಟ್ ಜನ ಬರ್ತಾರೆ? ಗೊತ್ತಿಲ್ಲ ಇನ್ನ, ಈಗ ಬರ್ತಾರೆ, ಬಂದ್ಮೇಲೆ ಗೊತ್ತಾಗ್ತದೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿ. ಬರ್ತಾ ಇದ್ದಾರೆ. ಪ್ರಚಾರ ಮಾಡಿದ್ದಾರೆ ಏನು ಅಂತ ಹೇಳಿ. ಆಲ್ಮೋಸ್ಟ್ ಪೂರ್ತಿ ಹೋಟೆಲ್ನ ಬ್ಲಾಕ್ ಮಾಡ್ಕೊಂಡಿದ್ದೀವಿ. ಏನ್ ಸರ್ ಆಪರೇಷನ್ ಕಮಲ ಆತಂಕ ಇದೆಯಾ ಸರ್? ನೋಡ್ರಿ, ಚುನಾವಣೆ ಅಂದಾಗ ಚುನಾವಣೆ ತರ ಮಾಡಬೇಕು. ಚುನಾವಣೆ ತರ ಮಾಡ್ತಾ ಇದೀವಿ. ನಮ್ಮ ಓಟ್ನ ನಾವು ಬೇರೆಯವ್ರಿಗೆ ಕದಿಯೋದಕ್ಕೆ ಅವಕಾಶ ಮಾಡಿಕೊಡದೇ ಇರೋ ರೀತಿಯಲ್ಲಿ ನಮ್ಮ ಓಟ್ ನಾವು ಭದ್ರ ಮಾಡ್ಕೊಳ್ಳೋಕೆ ನಾವೇನು ಬೇರೆಯವ್ರನ್ನ ಕರ್ಕೊಂಬಂದಿಲ್ಲ, ನಮ್ಮ ಪಕ್ಷದವ್ರನ್ನ ಕರ್ಕೊಂಬಂದಿದ್ದೀವಿ. ಇಲ್ಲಿ ಅವ್ರಿಗೂ ಒಂಥರ ರಿಲ್ಯಾಕ್ಸ್, ತುಂಬ ರಾಜಕೀಯ ಗೊಂದಲಗಳ ಮಧ್ಯೆ ಒಂದು ಸ್ವಲ್ಪ ರಿಲ್ಯಾಕ್ಸ್, ಒಂದು 10 days ರಿಲ್ಯಾಕ್ಸ್ ಇರ್ತದೆ. ಬಂದು ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡು ಹೋಗ್ತಾರೆ. ಸುರ್ಜೇವಾಲ ಅವರು ಬಂದಿದ್ದಾರೆ ಸರ್. ಅವರು ನಮ್ಮ ಹೈಕಮಾಂಡ್ ಅಲ್ವಾ, ಅವ್ರು ಬಂದು ನಾವೇನೇನು ಮಾಡಿದ್ದೀವಿ ಅಂತ ಹೇಳಿ ಒಂದ್ಸರಿ ವೀಕ್ಷಣೆ ಮಾಡ್ಕೊಂಡು ಹೋದ್ರು. ಎಷ್ಟು ಜನ ಇರ್ತಾರೆ ಸರ್? ಬಹುಶಃ ಗೊತ್ತಿಲ್ಲ ಇನ್ನ, ಅದೆಲ್ಲ ಈಗ ತೀರ್ಮಾನ ಆಗ್ತದೆ. ಈಗ ಲೀಡರ್ಗಳು ಬಂದು ತೀರ್ಮಾನ ಮಾಡ್ತಾರೆ ಅದೆಲ್ಲ. ಈಗ ನಮ್ಮ ರಾಜ್ಯದ ಶಾಸಕರನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ನಾವು ಹೋಯ್ತೀವಿ, ಮತ್ತೆ ಸುಮ್ಮನೆ ಏನು ಮಾಡೋದು, ನಾವು ಎಲ್ಲ ಒಂದ್ ಕಡೆ ಹೋಯ್ತೀವಿ. ಇಲ್ಲೊಂದಷ್ಟು ಗೇಮ್ ಪ್ಲಾನ್ ಇದೆಯಲ್ಲ ಸರ್, 5 ಕೊನೆಯ ವಿಧಾನ ಪರಿಷತ್ ಅಲ್ಲಿ ಒಂದಷ್ಟು ಅಭ್ಯರ್ಥಿಗಳನ್ನ ಎಕ್ಸ್ಟ್ರಾ ಹಾಕಿ 5ನೇ ಅಭ್ಯರ್ಥಿ ಹಾಕಿರುವಂತದ್ದು ಕಾಂಗ್ರೆಸ್ ಅಲ್ಲಿ, ಮತ್ತೆ ಜೆಡಿಎಸ್ ಅವರು 3ನೇ ಕ್ಯಾಂಡಿಡೇಟ್ ಹಾಕಿರುವಂತದ್ದು. ಅಲ್ಲ, ಈಗ ನಮಗೆ ಸಂಖ್ಯೆ ಜಾಸ್ತಿ ಇದೆಯಲ್ಲ, ಸಂಖ್ಯೆ ಬಲದಲ್ಲಿ ನಾವು ಇದ್ದೀವಿ. ನಮ್ಗೆ 2 ಶಾರ್ಟೇಜ್ ಇತ್ತು. 2 ನಿಮಗೆ ಗೊತ್ತಿರೋಂಗೆ 2 ಯಾರು ಬರ್ತಾರೆ ಅಂತ ನಿಮಗೆ ಗೊತ್ತಿದೆ. ಅವೆರಡು ನಮಗೆ ಬಂದಿರೋದ್ರಿಂದ ನಮ್ಮ ಸಂಖ್ಯಾ ಬಲದಲ್ಲಿ ನಾವು ಕ್ಲಿಯರ್ ಆಗ್ತದೆ ನಮ್ಮದು. ಅವರು ಏನಾದ್ರೂ ಬೆಳೆ ಬೇಯಿಸ್ಕೋಬೇಕು ಅಂತ ಹೇಳಿ ಮಾಡ್ತಾವ್ರೆ, ಪ್ರಯತ್ನ ಮಾಡ್ತಾರೆ. ಬಟ್ ಅದು ಕಷ್ಟ ಆಗ್ತದೆ. ನಮ್ದು ಕ್ಲಿಯರ್ ಆಗ್ತದೆ. ಮೈತ್ರಿಲಿ ಏನೋ ಬಿರುಕು ಅಂತ ಒಂದಷ್ಟು ಚರ್ಚೆ ಆಗ್ತದೆ ಸರ್. ಬಿರುಕು ಮೂಡ್ತಾ ಇದೆ. ನಾನು ನೆನೆ ಕೆಲವು ನಾಯಕರುಗಳ ಹತ್ರ ಚರ್ಚೆ ಮಾಡಿದೆ. ಬಹುಶಃ ನಾನು ಅನ್ಕೊಂಡಿದ್ದೇನೆ JDS ಪಕ್ಷನ ಯಾವ ರೀತಿ ಮುಗಿಸ್ಬೇಕು ಅಂತೇಳಿ ಹಂತವಾಗಿ ಮುಗಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ದೇವೇಗೌಡರು ಅಂತ ನಾಯಕರಿಗೆ ಹಿಂದೆ ಕಾಂಗ್ರೆಸ್ನಲ್ಲಿ ಅವ್ರು ಕೇಳಿದ ತಕ್ಷಣವೇ ನಮ್ಮ ಸೋನಿಯಾ ಗಾಂಧಿಯವರು ಅಲ್ಲಿಂದನೇ ಫೋನ್ ಮಾಡಿ ನಮ್ಮ ಇಲ್ಲಿರ್ತಕ್ಕಂಥ AICC ಅಲ್ಲ KPCC ಅಧ್ಯಕ್ಷರಿಗೆ ಫೋನ್ ಮಾಡಿ ದೇವೇಗೌಡರು ಕೇಳ್ತಾ ಇದ್ದಾರೆ, ಗೌರವಯುತವಾಗಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾವು ಅಂತೇಳಿ ಕಳೆದ ಬಾರಿ ಈಗ 6 ವರ್ಷಗಳ ಹಿಂದೆ ನಾವು ಅವಕಾಶ ಮಾಡಿಕೊಟ್ಟು. ಅಂದರೆ ನಮಗೆ ನಮ್ಮ ಪಕ್ಷದ ನಾಯಕರಿಗೆ ದೇವೇಗೌಡರ ಬಗ್ಗೆ ಎಷ್ಟು ವಿಶ್ವಾಸ ಮತ್ತು ಎಷ್ಟು ಗೌರವ ಇತ್ತು ಅಂತಕ್ಕಂಥದ್ದು ಸೂಚಕ ಅದು. BJPಯವರು ಇವ್ರೇನಾಗಿದೆ ಅಂದರೆ ಮ್ಯಾಲ್ ಬಿದ್ದು ಹೋಗ್ಬಿಟ್ಟವ್ರೆ, ಅದು ಸಮಸ್ಯೆ. ಅವ್ರು ಕರೆದಿಲ್ಲ ಇವ್ರನ್ನ, ಇವರೇ ಮ್ಯಾಲ್ ಬಿದ್ದು ಹೋಯ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗೈತೆ. ಖಾತೆ ಗೊಂದಲೆಲ್ಲ ಮುಗೀತು ಸರ್. ಕೃಷ್ಣ ಬೈರೇಗೌಡ ಏನೋ ನಾನು ಬೇಡ ಬೆಂಗಳೂರು ಸ್ಟೋರಿ ಬಿಡಿ ಹೊರತುಪಡಿಸಿ ನನಗೆ ಕೊಟ್ಟಿದ್ದಾರೆ. ಯಾರು ನಿಮ್ಗೆ ಫೋನ್ ಮಾಡಿದ್ರು ಕೃಷ್ಣ ಬೈರೇಗೌಡರು? ಚರ್ಚೆ ಆಗ್ತದೆ ಸರ್. ಯಾರು ಚರ್ಚೆ ಮಾಡಿದ್ರು? ಸುಮ್ಮನೆ ಅವ್ರು ಯಾರನ್ನ ಕರ್ಕೊಂಡು ಡೆಲ್ಲಿಗೆ ಹೋದ್ರೆ ನೀವೇ ಬರೀತೀರ ಖಾತೆ ಗೊಂದಲ ಅಂತ. ಆಮೇಲೆ ಏನ್ರಿ ಖಾತೆ ಗೊಂದಲ? ಸಣ್ಣ ಪುಟ್ಟ ಇರ್ತದೆ, ಸೀನಿಯರ್ ಲೀಡರ್ಗಳು ಏನೋ ಒಂದು ಸಣ್ಣ ಪುಟ್ಟ ಕೇಳೋದನ್ನೇ ನೀವು ಅದನ್ನೇ ನೀವೇ ಗೊಂದಲ ಮಾಡಕ್ ಕೊಡ್ತೀರಾ ಮೀಡಿಯಾದವರು. ಯಾವ ಖಾತೆ ಗೊಂದಲನೂ ಇಲ್ಲ, ಎಂತ ಗೊಂದಲನೂ ಇಲ್ಲ. ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರಲ್ಲ ಸರ್, ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆ. ರಾಜೀನಾಮೆ ಅಂತಂದ್ರೆ ಅವರು ಬೆಂಗಳೂರು ಮೊದಲಿಂದನೂ ಕೂಡ ನನಗೆ ಹೊರಗಡೆ ಖಾತೆಗಳು ನಾನು ಯಾಕಂದ್ರೆ ಹೊರಗಡೆ ಹೋಗಿ ನಾನು ಕೆಲಸ ಮಾಡ್ಲಿಕ್ಕೂ ಕೂಡ ಆಗಲ್ಲ, ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಬೆಂಗಳೂರು ಖಾತೆ ಕೊಡಿ ಅಂತ ಕೇಳಿದ್ರು. ಹೈಕಮಾಂಡ್ ಹೋಗಿ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೋಗಿ ಸುರ್ಜೇವಾಲ ಅವರು ಹೋಗಿ ಅವ್ರಿಗೆ ಎಲ್ಲ ತಿಳುವಳಿಕೆ ಕೊಟ್ಮೇಲೆ ಹೌದಾ ಈ ರೀತಿ ಇದೆಯಾ, ಆಯಿತು ನಾನು ಇದರಲ್ಲೇ ಮುಂದುವರಿತೀನಿ ಅಂತ ಇವತ್ತು ಹೇಳೋರಲ್ಲ. ನಾನು ಯಾವುದೇ ಕಾರಣಕ್ಕೆ ಬೆಂಗಳೂರು ಖಾತೆ ಕೊಟ್ಟರು ತಗೊಳ್ಳಲ್ಲ, ನಾನು ಇದೇ ಖಾತೆಲಿ ಮುಂದುವರಿತೀನಿ ಅಂತ ಇವತ್ತು ಹೇಳೋರಲ್ಲ. ಅಂದ್ರೆ ಸರ್, ಕೆಲವೊಂದು ಶಾಸಕರು ಸಚಿವ ಸ್ಥಾನಕ್ಕಾಗಿ ಈ ರೀತಿ ಒತ್ತಾಯ ಮಾಡ್ತಾರೆ. ಆದ್ರೆ ಈ ಒಂದಷ್ಟು ಶಾಸಕರಿಗೆ ಮಂತ್ರಿಗಿರಿ ಕೊಟ್ಟರು ಕೂಡ ಖಾತೆ ವಿಚಾರಕ್ಕೆ ಈ ರೀತಿ ಪದೇ ಒಂದು ಗೊಂದಲ ಸೃಷ್ಟಿ ಮಾಡಿ. ಏನು ನಮ್ಮ ಪಕ್ಷದಲ್ಲಿ ಮಾತ್ರ ಅದ ಇದು? ಎಲ್ಲ ಪಕ್ಷದಲ್ಲೂ ಇವೆಲ್ಲ ಇರ್ತವೆ. ಸರ್ವೇ ಸಾಮಾನ್ಯ ಗೊಂದಲ ಮಾಡ್ತಕ್ಕಂಥದ್ದು, ಇನ್ನೊಂದು ಮಾಡ್ತಕ್ಕಂಥದ್ದು ಇದೇ ಇರ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಗೆಹರಿಸ್ಕೊತೀವಿ. ಎಲ್ಲ ಪಕ್ಷದಲ್ಲೂ ಅದೇ, ನಮ್ಮ ಪಕ್ಷದಲ್ಲಿ ಒಂದಲ್ಲ ಅದ. ಯಾವ್ದು ಮಾಡಬಹುದಂತೆ ಸರ್? ಅದನ್ನ ಈಗ ನಮ್ಮ CM ಬರ್ತಾರಲ್ಲ ಅವಾಗ ಕೇಳಿ, ಸುರ್ಜೇವಾಲ ಅವರು CM ಬಂದಾಗ ಕೇಳಿ. ಅದನ್ನ ನಾನು ಕೇಳೋದು ನಾನೇನು ಹೇಳಿ? ನಂದಕ್ಕೆ ನಾನೇ ಉತ್ತರ ಕೊಡೋಕ್ಕಾಗಲ್ಲ. ಯಾವಾಗ ಮಾಡಬಹುದಂತ ಏನಾದ್ರು ಹೇಳಿದಾರ ಸರ್? ಇದಾದ್ಮೇಲೆ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಆದ್ಮೇಲೆ ದೆಹಲಿನಲ್ಲಿ ಹೈಕಮಾಂಡ್ನ ಭೇಟಿ ಮಾಡಿ ಎಲ್ಲ ನಮ್ಮ ನಾಯಕರುಗಳು, ಸಿದ್ದರಾಮಯ್ಯ ಅವರು, ಖರ್ಗೆ ಸಾಹೇಬರು, DK ಶಿವಕುಮಾರ್ ಅವರು, ನಮ್ಮ ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರೆಲ್ಲ ಚರ್ಚೆ ಮಾಡಿ ಮಾಡ್ತಾರೆ. ನೀವೇನಾದ್ರು CM ನ ಭೇಟಿ ಮಾಡಿ ಕೇಳಿದ್ದೀರಾ ಸರ್? ನಾನು ನನ್ನ ಅಭಿಪ್ರಾಯ ತಿಳಿಸ್ಬೇಕಲ್ವಾ. ನಾನು ಸೀನಿಯರ್ ಇದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಸೀನಿಯರ್ಸ್ಗಳು ಹೋಗಿ ಕೇಳಿದ್ದೀನಿ. ಆಯಿತು, ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರು ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೀನಿ, ಕೊಟ್ಟೇ ಕೊಡ್ತಾರೆ ಅಂತ. ನೀವು ಸೀನಿಯರ್ ಲೀಡರ್ ಆಗಿದ್ದೀರಿ ಸರ್, ಹಾಗಾಗಿ ಖಾತೆನ ಜಿಲ್ಲೆ ಜನರು ಕೂಡ ನಾನು ಕೊಡದೇ ಇದ್ರು ಜಿಲ್ಲೆ ಜನರ ಗೌರವಕಾರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ.
ಸರಿ ಸರ್ ಅವ್ರಿಗೋಸ್ಕರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.